ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KJL 621 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಈ ಒಂದು ಚಾನಲ್ಗೆ. ಇಂದು ಒಂದು ವಿಶಿಷ್ಟವಾದ ಹಾಗೂ ಈಗಾಗಲೇ ತಮಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಗಾದೆಗಳ ಕುರಿತು ಅನೇಕ ಒಂದು ವಿಡಿಯೋಗಳನ್ನು ಹಾಕಿರುತ್ತೇನೆ. ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂದು ಹೇಳುತ್ತಾರೆ. ಇದು ಎಲ್ಲರಿಗೂ ನಿಮಗೂ ಅನುಭವ ಆಗೇ ಇರುತ್ತೆ ಅಲ್ಲವೇ? ಈ ಒಂದು ಗಾದೆಗಳು ನಮ್ಮ ಜೀವನದಲ್ಲಿ ಎಷ್ಟು ಒಳ ಹೊಕ್ಕಿರುತ್ತೆ ಅಂದರೆ ಅದನ್ನು ಹೇಳಲು ಅಸಾಧ್ಯ. ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಗಾದೆಗಳ ಕುರಿತು ಅಷ್ಟೊಂದು ಮಾಹಿತಿ ಇರುವುದಿಲ್ಲ. ಆದರೆ ಗಾದೆಗಳ ಮಾಹಿತಿ ತಿಳಿದುಕೊಂಡರೆ ಮಾತ್ರ ಅವರು ತುಂಬ ಜಾಣರಾಗುತ್ತಾರೆ, ಬುದ್ಧಿವಂತರಾಗುತ್ತಾರೆ. 1000 ಮಾತನಾಡುವುದು ಒಂದೇ, ಒಂದು ಗಾದೆ ಹೇಳುವುದು ಒಂದೇ. ಅದೇ ನೋಡಿ, ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಎಷ್ಟೊಂದು ಆಳವಾದ ಅರ್ಥವಿದೆ. ಅಂದರೆ ಮಾತೇ ಮುತ್ತು ಅಲ್ಲವೇ? ಮಾತೇ ಮುತ್ತು ಅಂದರೆ ಒಳ್ಳೆಯ ಮಾತು ಆಡಿದರೆ ಯಾರೊಂದಿಗೂ ನಾವು ಜಗಳ ಮಾಡಲು ಸಾಧ್ಯವೇ ಇಲ್ಲ. ಅವರು ಯಾರೇ ಏನೇ ಮಾತಾಡಲಿ, ನಾವು ಒಳ್ಳೆಯ ರೀತಿ ಮಾತಾಡಿದರೆ ಜಗಳ ಪ್ರಾರಂಭವೇ ಆಗುವುದಿಲ್ಲ. ಅದೇ ರೀತಿ ಊಟ ಬಲ್ಲವನಿಗೆ ರೋಗವಿಲ್ಲ. ಹೌದು, ನಾವು ಸರಿಯಾದ ಆಹಾರ ಅಂದರೆ ನಮ್ಮ ಒಂದು ದೇಹಕ್ಕೆ ಅದು ಅನ್ವಯವಾಗುವ ಹಾಗೂ ಜೀರ್ಣವಾಗುವ ಆಹಾರವನ್ನು ನಾವು ತಿಂದರೆ ನಮಗೆ ಯಾವ ರೋಗವೂ ಬರುವುದಿಲ್ಲ. ಅದೇ ಎಲ್ಲಾದರೂ ಹೋಗಿ ಸಿಕ್ಕಾಪಟ್ಟೆ ಬಾಯಿ ಚಪಲಕ್ಕೆ ಸಿಕ್ಕಾಪಟ್ಟೆ ತಿಂದರೆ ಹೊಟ್ಟೆ ತುಂಬಿದಷ್ಟು ತಿನ್ನಬೇಕೆ ಹೊರತು ಕತ್ತಿನವರೆಗೂ ತಿನ್ನಬಾರದು. ಆಗ ಅಜೀರ್ಣ ಪ್ರಾರಂಭವಾಗುವುದು. ಹಾಗೂ ನಮ್ಮ ದೇಹಕ್ಕೆ ಯಾವ ಆಹಾರ ಅದು ಜೀರ್ಣವಾಗಲು ಸಾಧ್ಯ, ನಮ್ಮ ಒಂದು ಅಭ್ಯಾಸ ಏನಿರುತ್ತೆ ಅಂಥ ಆಹಾರವೇ ನಾವು ಸೇವಿಸಬೇಕು. ಅದನ್ನು ಬಿಟ್ಟು ಎಲ್ಲೋ ಹೋಗಿ ಸಿಕ್ಕಿದ್ದೆಲ್ಲ ಸುಮ್ಮನೆ ಸಿಕ್ಕಿತು ಎಂದು ಸಿಕ್ಕಾಪಟ್ಟೆ ತಿಂದು ಬಿಟ್ಟರೆ ಅದು ಅಜೀರ್ಣವಾಗಿ ಹೊಟ್ಟೆ ನೋವಾಗಿ ಮಾರನೇ ದಿನ ನಾವು ಡಾಕ್ಟರ್ಗೆ ಹುಡುಕೊಂಡು ಹೋಗಲೇಬೇಕು. ಅದೇ ರೀತಿ ಆಹಾರವನ್ನು ನಾವು ದಿನನಿತ್ಯ ಯಾವುದು ಉಪಯೋಗಿಸ್ತೇವೆ ಅದನ್ನೇ ಉಪಯೋಗಿಸಬೇಕು. ಅದನ್ನು ಬಿಟ್ಟು ಯಾರೋ ಏನೋ ಕೊಟ್ಟರು ಎಂದು ಸಿಕ್ಕಾಪಟ್ಟೆ ತಿಂದು ಬಿಟ್ಟರೆ ನಮಗೆ ಹೊಟ್ಟೆ ನೋವು ಬರುವುದು, ಆರೋಗ್ಯ ಕೆಡುವುದು ಸಾಮಾನ್ಯ ಅಲ್ಲವೇ? ಆದ್ದರಿಂದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು ಹೇಳುತ್ತಾರೆ. ಎಷ್ಟು ಸಿಂಪಲ್ ಆಗಿ ಸಾಧಾರಣ ಒಂದು ಗಾದೆ ಎಷ್ಟೊಂದು ಅರ್ಥ ಕೊಡುತ್ತೆ ನೋಡಿ. ಈ ಒಂದು ಗಾದೆಯನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡರೆ ಯಾರೊಂದಿಗೂ ಜಗಳವೂ ಆಗುವುದಿಲ್ಲ, ಆಗುತ್ತೋ ಅಷ್ಟನ್ನು ಮಾತ್ರ ತಿಂದರೆ ಯಾವ ರೋಗವೂ ಬರುವುದಿಲ್ಲ. ಅದೇ ರೀತಿ ಈ ಗಾದೆಗಳಲ್ಲಿ ಅನೇಕ ಅರ್ಥವಿದೆ. ಅದೇ ರೀತಿ ಹಿಂದಿನ ಕಾಲದವರು ಅವರ ಅನುಭವದಿಂದ ಮಾಡಿರುವ ಈ ಗಾದೆಗಳು ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಂಡರೆ ನಮ್ಮ ಎಷ್ಟೋ ಒಂದು ಕೆಲಸಗಳು ಸುಗಮವಾಗಿ ಆಗುತ್ತೆ. ಆದ್ದರಿಂದ ಹೇಳುತ್ತಾರೆ ನೋಡಿ, ತುಂಬಿರುವ ಅನ್ನ ಚೆನ್ನಾಗಿ ಬೇಯಿಸಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು 1-2 ಅಗಳು ಅನ್ನವನ್ನು ತೆಗೆದುಕೊಂಡು ನೋಡಿದರೆ ಸಾಕು. ಈ ಅನ್ನವು ಎಲ್ಲ ಪಾತ್ರೆಯಲ್ಲಿರೋ ಅನ್ನ ಚೆನ್ನಾಗಿ ಆಗಿದೆಯೋ, ಬೇಯಿಸಿದೆ ಇಲ್ಲವೋ ಎನ್ನುವ ಬಗ್ಗೆ ತಿಳಿದುಕೊಳ್ಳಬಹುದು. ಅದೇ ರೀತಿ ಮನುಷ್ಯನಿಗೂ ಅಷ್ಟೇ. ನಾವು ಯಾರ ಹತ್ತಿರ ಆದರೂ ಒಂದು 10 ನಿಮಿಷ ಮಾತನಾಡಿದರೆ ಅವನ ಗುಣ ಏನೆಂದು ತಿಳಿದುಕೊಳ್ಳಬಹುದು. ನಾವೇನು ದಿನಗಟ್ಟಲೆ ವರ್ಷಗಟ್ಟಲೆ ಅವನೊಂದಿಗೆ ಸ್ನೇಹ ಮಾಡುವ ಅಗತ್ಯವಿಲ್ಲ. ಅವನ ಸ್ನೇಹವನ್ನು ತಿಳಿದುಕೊಳ್ಳಲು ಒಂದು 10 ನಿಮಿಷ ಅವನೊಂದಿಗೆ ಮಾತನಾಡಿದರೆ ಸಾಕು. ಅವನು ಎಂಥವನು, ಅವನ ಗುಣ ಎಂಥದ್ದು, ಒಳ್ಳೆಯವನೇ ಕೆಟ್ಟವನು ಎಂದು ತಿಳಿದುಕೊಳ್ಳಬಹುದು. ಎಷ್ಟು ಸುಂದರವಾಗಿ ಒಂದು ಸಣ್ಣ ಒಂದು ಗಾದೆ ಎಷ್ಟೊಂದು ಅರ್ಥ ಕೊಡುತ್ತೆ ಅಲ್ಲವೇ? ಬನ್ನಿ, ಇಂತಹ ಕೆಲವು ಗಾದೆಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೆಲವು ಗಾದೆಗಳನ್ನು ಅದರ ವಿವರಣೆಯೊಂದಿಗೆ ತಿಳಿದುಕೊಳ್ಳೋಣ. ಹಾಗೂ ನನ್ನ ಸತ್ಯಪ್ರಿಯ KJL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಬನ್ನಿ, ಇನ್ನು ತಡ ಮಾಡದೆ ಗಾದೆಗಳ ಬಗ್ಗೆ ಅದರ ವಿವರಣೆಯೊಂದಿಗೆ. ಅಪ್ಪ ಮಾಡಿದ ಪುಣ್ಯ ಮಕ್ಕಳಿಗೆ ಕಾಲಕ್ಕೆ. ಹೌದು, ತಂದೆ ತಾಯಿ ಒಳ್ಳೆಯವರಾಗಿದ್ದರೆ ಅವರ ಮಕ್ಕಳು ಮುಂದೆ ಒಳ್ಳೆಯವರಾಗೇ ಇರುತ್ತಾರೆ. ತಂದೆ ತಾಯಿ ಕೆಟ್ಟ ಕೆಲಸಗಳನ್ನು ಮಾಡಿ ಕೆಲವರಿಗೆ ತೊಂದರೆ ಕೊಟ್ಟು ಅವರಿಗೆ ಇಲ್ಲ ಸಲ್ಲದ ಒಂದು ಸಿಗಿದರೆ ಹಾಗೂ ಅವರು ಮಾಡಿದ ಒಂದು ಪಾಪದ ಗಂಟು ಅವರ ಮಕ್ಕಳಿಗೆ ಬರುತ್ತೆ. ಈಗಾಗಲೇ ನೀವು ನೋಡಿರಬಹುದು, ಕೆಲವರು ಅಧಿಕಾರ ಇದೆ, ಹಣ ಇದೆ, ಎಲ್ಲವನ್ನು ದುರುಪಯೋಗ ಮಾಡಿಕೊಂಡು ಬಡವರಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟು ಅವರು ಮೆರೆದಾಡುತ್ತಾರೆ.
ಆದರೆ ಅವರು ಮಾಡಿದ ಪಾಪದ ಕರ್ಮ ಅವರ ಮಕ್ಕಳಿಗೆ ಅದು ಸೇರುತ್ತೆ. ಇದು ನೋಡಿ ಹೇಗಿದೆ, ತಂದೆ ತಾಯಿ ಮಾಡಿದ ಒಂದು ಪಾಪ ಮಕ್ಕಳಿಗೆ ಸೇರುತ್ತೆ. ಈಗಾಗಲೇ ನಿಮಗೆ ಅನುಭವಕ್ಕೆ ಬಂದಿರಬಹುದು. ಕೆಲವರು ಅಧಿಕಾರ ಇದ್ದಾಗ ಇಲ್ಲ ಸಲ್ಲದ ಕೆಲಸಗಳೆಲ್ಲ ಮಾಡಿ ಹಣ ದುರುಪಯೋಗ ಮಾಡಿ ರಾಜ್ಯದ ದೇಶಕ್ಕೆ ದ್ರೋಹ ಮಾಡಿ ಹಣ ಸಂಪಾದನೆ ಮಾಡಿರುತ್ತಾರೆ. ಆದರೆ ಮುಂದೆ ಹಣ ಅವರ ಹತ್ರ ಇರುವುದಿಲ್ಲ. ಆ ಹಣದಿಂದ ಅವರ ಮಕ್ಕಳು ಕೆಡುತ್ತಾರೆ. ಹಣ ಇದ್ದರೆ ತಾನೇ ಕೆಡಲು ಮಾರ್ಗ. ಅವರು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಇಲ್ಲ ಸಲ್ಲದ ದುರಭ್ಯಾಸಗಳನ್ನು ಮಾಡಿಕೊಂಡು ಹಾಗೂ ಡ್ರಗ್ಸ್ ತೆಗೆದುಕೊಳ್ಳುವುದು, ಇಸ್ಪೀಟಾಡುವುದು, ಕುಡಿಯುವುದು ಇವೆಲ್ಲ ಕೆಟ್ಟ ದುರಭ್ಯಾಸಗಳೇ. ಇವುಗಳಿಂದ ಅವರ ಆರೋಗ್ಯವು ಕೆಡುತ್ತೆ. ತಂದೆ ತಾಯಿ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣ ಮಕ್ಕಳು ದುರುಪಯೋಗ ಮಾಡಿಕೊಂಡು ದುರಭ್ಯಾಸಗಳನ್ನು ಕಲಿತುಕೊಂಡು ಅವೆಲ್ಲವನ್ನು ನಾಶ ಮಾಡಿಕೊಂಡು ಅವರ ಆರೋಗ್ಯವನ್ನು ಅವರು ಕೆಡಿಸಿಕೊಳ್ಳುತ್ತಾರೆ. ಅದೇ ರೀತಿ ಅಪ್ಪ ಮಾಡಿದ ಪುಣ್ಯ ಮಕ್ಕಳಿಗೆ ಕಾಲಕ್ಕೆ ಬರುತ್ತೆ. ಅಂದರೆ ತಂದೆ ತಾಯಿ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅವರು ಮೋಸ ಮಾಡಿ ಹಣ ಸಂಪಾದನೆ ಮಾಡುವುದು ಬೇಡ. ಅವರು ಒಳ್ಳೆಯ ಕೆಲಸವನ್ನು ಮಾಡಿ ಜನರಲ್ಲಿ ಚೆನ್ನಾಗಿ ಇದ್ದರೆ, ದೇವರನ್ನು ನಂಬಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇದ್ದರೆ ಆ ಒಂದು ಪುಣ್ಯ, ಅವರು ಮಾಡಿದ ಒಂದು ಪುಣ್ಯ ಅವರ ಮಕ್ಕಳಿಗೆ ಬರುತ್ತೆ. ಅವರು ಕಷ್ಟಪಟ್ಟರು, ಅವರ ಮುಂದೆ ಅವರ ಮಕ್ಕಳು ಚೆನ್ನಾಗಿರುತ್ತಾರೆ. ಇದು ನಿಮ್ಮ ಅನುಭವಕ್ಕೆ ಬಂದಿರಬಹುದು. ಸುಮಾರು ಜನ ಮಕ್ಕಳು ಅವರ ಬುದ್ಧಿವಂತರಾಗಿರ್ತಾರೆ, IAS KAS ಆಗಿ ಅಧಿಕಾರ ಶ್ರೀಮಂತರಾಗಿ ರಾಜಕಾರಣಿಗಳಾಗಿ MLA ಆಗಿ MSCಗಳಾಗಿ ಮಂತ್ರಿಗಳು ಸಹ ಆಗಿರುತ್ತಾರೆ. ಆದರೆ ಅವರ ತಂದೆ ತಾಯಿಗಳು ಬಡತನದಲ್ಲಿದ್ದಾಗ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಮಾಡಿದ ಪುಣ್ಯ ಮಕ್ಕಳಿಗೆ ಬಂದು ಅವರು ಚೆನ್ನಾಗಿ ಇರ್ತಾರೆ. ಅದರಿಂದ ಯಾರೇ ತಂದೆ ತಾಯಿಗಳಾಗಲಿ ಒಳ್ಳೆಯ ಕೆಲಸ ಮಾಡಿದರೆ ಮುಂದೆ ಅವರ ಮಕ್ಕಳು ಅವರು ಚೆನ್ನಾಗಿರುತ್ತಾರೆ ಎಂಬುದೇ ಈ ಒಂದು ಗಾದೆ. ಬೇಲಿನೇ ಎದ್ದು ಹೊಲ ಮೇಯ್ದಂತೆ. ಹೌದು, ಬೇಲಿ ಯಾವುದಕ್ಕೆ ಹಾಕುತ್ತಾರೆ? ನಮ್ಮ ಒಂದು ಹೊಲ ಅದು ಸೇಫ್ ಆಗಿರಲಿ, ಯಾವುದೇ ಕಾಡು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ನುಗ್ಗಿ ನಾವು ಬೆಳೆಸಿರುವ ಬೆಳೆ ಹಾಳಾಗದಿರಲೆಂದು ನಾವು ಒಂದು ಜಾಗಕ್ಕೆ ಬೇಲಿ ಹಾಕುತ್ತೇವೆ. ಆದರೆ ಆ ಬೇಲಿಯೇ ಎದ್ದು ಹೊಲ ಮೇಯ್ದರೆ ಏನು ಮಾಡುವುದು? ಹರಕಲ್ಲೊಲ್ ಪರ ಕಾಯುವನೆ ಎಂದು ಹೇಳುತ್ತಾರಲ್ಲ, ಆ ರೀತಿ ಬೇಲಿ ಆ ಹೊಲವನ್ನು ಕಾಯಬೇಕು. ಅದನ್ನು ಬಿಟ್ಟು ಬೇಲಿಯೇ ಎದ್ದು ಹೊಲ ಮೇಯ್ದರೆ ಹೇಗಾಗುತ್ತೆ? ಇದರ ಅರ್ಥ ಇಷ್ಟೇ ನೋಡಿ. ನಾವು ಮನೆಯನ್ನು ಕಾಯಲು ಯಾರೋ ಒಬ್ಬರಿಗೆ ನೇಮಿಸಿರುತ್ತೇವೆ. ಆ ಮನೆ ಕಾಯುವನೇ ಏನು ಮಾಡುತ್ತಾನೆ? ಆ ಮನೆ ಯಜಮಾನರು ಎಲ್ಲಾದರೂ ಹೋದಾಗ ಇವನು ಮನೆಯಲ್ಲಿರುವ ಚಿನ್ನ ಬೆಳ್ಳಿ ಎಲ್ಲವನ್ನು ಕದ್ದು ಪರಾರಿ ಆಗಿಬಿಡುತ್ತಾನೆ. ಆಗ ಹೇಳ್ಬೋದು ನಾವು ಬೇಲಿ ಎದ್ದು ಹೊಲ ಮೇಯ್ದಂತೆ. ಅಂದರೆ ಕೆಲವು ಕಚೇರಿಗಳಲ್ಲಿ ಸರ್ಕಾರ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿರುತ್ತಾರೆ ಹಾಗೂ ಕೆಲಸವನ್ನು ಸಾರ್ವಜನಿಕರಿಗೆ ಚೆನ್ನಾಗಿ ಮಾಡಿಕೊಡಬೇಕೆಂದು ತಿಳಿಸಿರುತ್ತಾರೆ. ಆದರೆ ಅವರು ಅದನ್ನು ನಿರ್ವಹಿಸುವುದಿಲ್ಲ. ಏನೆಂದರೆ ಸಾರ್ವಜನಿಕರು ಬಂದಾಗ ಅವರಿಗೆ ಇಲ್ಲ ಸಲ್ಲದ ರೂಲ್ಸು ಅದು ಇದು ಹೇಳಿ ಅವರ ತಲೆ ಕೆಡಿಸುತ್ತಾರೆ ಹಾಗೂ ಅವರಿಗೆ ಸಹಾಯ ಮಾಡದೆ ಅವರಿಂದ ಹಣವನ್ನು ಅಂದರೆ ಲಂಚವನ್ನು ಪಡೆಯುತ್ತಾರೆ. ಅಂದರೆ ಸರ್ಕಾರ ಅವರಿಗೆ ಸಂಬಳವೂ ಕೊಡುತ್ತೆ, ಆದರೂ ಅವರು ಏನು ಮಾಡುತ್ತಾರೆ? ಆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡುವುದೇ ಅವರ ಧರ್ಮವಾಗಿ ಮಾರ್ಪಡುತ್ತೆ. ಅವರು ಸರ್ಕಾರದಿಂದ ಸಾರ್ವಜನಿಕರಿಗೆ ಸಹಾಯ ಮಾಡುವುದು ಅವರ ಧರ್ಮ. ಅದನ್ನು ಬಿಟ್ಟು ಅವರು ಸಾರ್ವಜನಿಕರಿಗೆ ತೊಂದರೆ ಕೊಡುವುದರಿಂದ ಏನಾಗುವುದು? ಬೇಲಿಯೇ ಎದ್ದು ಹೊಲ ಮೇದಂತೆ ಆಗುವುದು. ಯಾರು ಕಾಯಲು ಬಿಟ್ಟಿರುತ್ತಾರೋ ಅವರೇ ಆ ಮನೆಯನ್ನು ಕಳ್ಳತನ ಮಾಡಿದರೆ ಇನ್ನು ಯಾರು ಕಾಯುತ್ತಾರೆ? ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳಾಗುತ್ತಾಳೆ. ಹೌದು, ನಮ್ಮಲ್ಲಿ ಹಣ ಅಧಿಕಾರ ಎಲ್ಲ ಇದ್ದರೆ ಮಾತ್ರ ಮನೆಯಲ್ಲೂ ಸಹ ನಮಗೆ ಹೆಚ್ಚು ಮರ್ಯಾದೆ ಗೌರವ ಸಿಗುತ್ತೆ. ನಮಗೆ ಕೆಟ್ಟ ಕಾಲ ಬಂದಾಗ ಅಂದರೆ ನಮಗೆ ಶನಿ ಕಾಟ ಬಂದಾಗ ನಾವು ಏನೇ ಮಾಡಿದರೂ ನಾವು ಉದ್ಧಾರ ಆಗಲು ಸಾಧ್ಯವಿಲ್ಲ, ತೊಂದರೆಯೇ ಜಾಸ್ತಿ. ಯಾವಾಗ ನಮ್ಮ ಕೆಟ್ಟ ಕಾಲ ಪ್ರಾರಂಭವಾಗುತ್ತೋ ಆಗ ನಮ್ಮ ಮನೆಯ ನಾಯಿ ಸಹ ನಮಗೆ ಬೊಗಳುತ್ತೆ. ಯಾಕೆಂದರೆ ನಾವು ಅವರಿಗೆ ದಿನ ಬಿಸ್ಕೆಟ್ ಹಾಕುತ್ತಾ ಇದ್ದರೆ ಬಾಲ ಅಲ್ಲಾಡಿಸುತ್ತಾ ನಮ್ಮ ಮೇಲೆ ಪ್ರೀತಿ ತೋರಿಸುತ್ತದೆ. ಆದರೆ ನಾವು ಯಾವಾಗ ಅದಕ್ಕೆ ಬಿಸ್ಕೆಟ್ ಹಾಕಲು ನಿಲ್ಲಿಸುತ್ತೇವೆ ಆಗ ಅದು ನಮಗೆ ಬೊಗಳುತ್ತಾ ಶುರು ಮಾಡುತ್ತೆ. ಅದೇ ರೀತಿ ಮನೆಯಲ್ಲೂ ಸಹ ಅಷ್ಟೇ, ಹೆಂಡತಿ ಮಕ್ಕಳು ಎಲ್ಲರಿಗೂ ಅವರು ಬೇಕಾದ ವಸ್ತುಗಳು ಬೇಕಾದ ಹಣವನ್ನು ನಾವು ಕೊಡುತ್ತಾ ಇದ್ದರೆ ತುಂಬ ಒಳ್ಳೆಯವರು ನನ್ನ ಗಂಡ ಎಂದು ಹೇಳುತ್ತಾರೆ.
ಆದರೆ ನಮಗೆ ಯಾವಾಗ ಹಣದ ಒಂದು ಸಂಪಾದನೆ ಕಡಿಮೆಯಾಗಿ ಬಡತನ ಪ್ರಾರಂಭವಾಗುತ್ತೋ ಆಗ ಹೆಂಡತಿಯೂ ಸಹ ನಮಗೆ ಕೇರ್ ಮಾಡುವುದೇ ಇಲ್ಲ, ಮಕ್ಕಳು ಸಹ ನಮ್ಮ ಮಾತು ಕೇಳುವುದಿಲ್ಲ. ಆಗ ಒಂದು ಈ ಗಾದೆ ಹೇಳಬಹುದು, ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳೆ. ಅಯ್ಯೋ ಎಂದರೆ ಸ್ವರ್ಗ, ಗೆಲುವು ಎಂದರೆ ನರಕ. ಹೌದು, ನಮ್ಮ ಜಗಜ್ಯೋತಿ ಬಸವಣ್ಣನವರು ಹೇಳಿರುವ ಈ ಒಂದು ಮಾತ ಎಷ್ಟು ನಿಜ ಅಲ್ಲವೇ? ಅಯ್ಯೋ ಎಂದರೆ ನಾವು ಎಲ್ಲರಿಗೂ ಕನಿಕರ ತೋರಿಸಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರೆ ಅದೇ ಅವರಿಗೆ ಸ್ವರ್ಗ, ನಮಗೂ ಸಹ ಸ್ವರ್ಗವೇ ಆಗುತ್ತೆ, ಅವರಿಗೂ ಸಹ ಸ್ವರ್ಗವೇ ಆಗುತ್ತೆ. ಅದನ್ನು ಬಿಟ್ಟು ಎಲ್ಲರಿಗೂ ನಾವು ಬಾಯಿಗೆ ಬಂದಂತೆ ಬೈಯುತ್ತಾ ಇದ್ದರೆ, ಕೆಟ್ಟದಾಗಿ ವರ್ತಿಸುತ್ತಾ ಇದ್ದರೆ, ವರ್ತಿಸುತ್ತಾ ಇದ್ದರೆ ಅವರಿಗೂ ನರಕ, ನಮಗೂ ನರಕ. ಆದ್ದರಿಂದ ಒಳ್ಳೆಯ ಮಾತನಾಡಿ. ಮಾತು ಮುತ್ತು ಎಂದು ಹೇಳುತ್ತಾರೆ. ಅದನ್ನು ಬಿಟ್ಟು ನಾವು ಬಾಯಿಗೆ ಎಂದು ಬಾಯಿಗೆ ಬಂದಾಗೆಲ್ಲ ಮಾತನಾಡಿದರೆ ಅದು ನರಕವೇ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಬಸವಣ್ಣನವರು ಹೇಳಿದಂತೆ ಅಯ್ಯೋ ಎಂದರೆ ಸ್ವರ್ಗ, ಗೆಲುವು ಎಂದರೆ ನರಕ ಎಂಬುವ ಈ ಮಾತು ಎಷ್ಟು ಪೂಜೆಯಲ್ಲಿ ಕರಡಿ ಬಿಟ್ಟಂತೆ. ಹೌದು, ಇದರ ಅರ್ಥ ನಿಮಗೆ ಗೊತ್ತಿರಬಹುದು, ಆದರೂ ನಾನು ಇನ್ನೊಮ್ಮೆ ಹೇಳುತ್ತೇನೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಎಂದರೆ ಯಾರೋ ಒಂದು ಇಬ್ಬರು ಸೇರಿಕೊಂಡು ಏನೋ ಒಂದು ವಿಷಯ ಮಾತನಾಡುತ್ತಾ ಇರುತ್ತಾರೆ, ಏಕಾಂತವಾಗಿ ಇರುತ್ತಾರೆ. ಅವರ ಮಧ್ಯ ನಾವು ಹೋಗಿ ಇಲ್ಲಸಲ್ಲದ ಮಾತುಗಳನ್ನು ಆಡುವುದರಿಂದ ಅವರ ಒಂದು ಏಕಾಂತಕ್ಕೆ ಭಂಗವೂ ಆಗುತ್ತೆ. ಅಂದರೆ ಶಿವಪೂಜೆಯನ್ನು ಮಾಡುತ್ತಾ ಇರುವಾಗ ಬೇರೆ ಯಾರೋ ಬಂದು ಮಾತನಾಡಿದರೆ ಆ ಪೂಜೆಯೇ ಭಂಗವಾಗುತ್ತೆ ಅಲ್ಲವೇ? ಅದೇ ರೀತಿ ಯಾರೋ ಒಬ್ಬರು ಏನೋ ಒಂದು ವಿಷಯ ಮಾತನಾಡುತ್ತಾ ಇರುವಾಗ ನಾವು ಮಧ್ಯದಲ್ಲಿ ಹೋಗಿ ಮಾತನಾಡಬಾರದು. ಮಾತನಾಡಿದರೆ ಏನಾಗುತ್ತೆ? ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ. ಅಂದರೆ ಶಿವಪೂಜೆ ಮಾಡುವಾಗ ಕರಡಿ ಬಿಟ್ಟರೆ ಏನಾಗುತ್ತೆ? ಆ ಪೂಜೆ ಎಲ್ಲ ಭಂಗವಾಗುತ್ತೆ. ಅದೇ ರೀತಿ ಯಾರೋ ಕೆಲವರು ಸಭೆಯಲ್ಲಿ ಮಾತನಾಡುತ್ತಾ ಇರುತ್ತಾರೆ, ಇಲ್ಲ ಮನೆಯಲ್ಲಿ ಮಾತನಾಡುತ್ತಾ ಇರುತ್ತಾರೆ, ಅಥವಾ ಆಫೀಸ್ನಲ್ಲಿ ಏನೋ ಮಾತನಾಡುತ್ತಾ ಇರುತ್ತಾರೆ. ಅವರ ಮಾತುಕತೆ ಏನೋ ಆಡುವಾಗ ನಾವು ಮಧ್ಯ ಹೋಗಬಾರದು. ಆದಷ್ಟು ನಾವು ದೂರ ಇದ್ದರೆ ಒಳ್ಳೆಯದು. ಆ ಒಂದು ಸಮಯದಲ್ಲಿ ಯಾರಾದರೂ ಮಾತಾಡುವಾಗ ಮಧ್ಯ ಹೋದರೆ ಅವರು ಏನು ಎಂದುಕೊಳ್ಳುತ್ತಾರೆ? ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಬಂದ ಇವನಿಗೇನು ಬುದ್ಧಿ ಇಲ್ವಾ ಎಂದು ತಿಳಿದುಕೊಳ್ಳುತ್ತಾರೆ. ಮನಸ್ಸಿನಲ್ಲಿ ಹೇಳುವುದಿಲ್ಲ, ಮನಸ್ಸಿನಲ್ಲಿ ಹೇಳುತ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? ನಿನಗೇನು ಜ್ಞಾನ ಇಲ್ಲ, ನಾವು ಇಬ್ಬರು ಮಾತನಾಡುವಾಗ ನೀನು ಮಧ್ಯೆ ಯಾಕೆ ಬಂದೆ? ನೀನು ಸ್ವಲ್ಪ ದೂರ ಇರು, ಆಮೇಲೆ ಬಂದು ಮಾತನಾಡು ಎಂದು ಹೇಳುತ್ತಾರೆ. ಅದೇ ರೀತಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಎಂದರೆ ಯಾರೋ ಒಬ್ಬರು ಏಕಾಂತವಾಗಿ ಏನೋ ಮಾತನಾಡುತ್ತಿರುವಾಗ ನಾವು ಮಧ್ಯ ಹೋಗಲೇಬಾರದು ಎಂಬುದೇ ಈ ಒಂದು ಗಾದೆಯ ಅರ್ಥ. ಉಸಿರು ಇರುವವರೆಗೆ ಹೆಸರು. ಹೌದು ಅಲ್ಲವೇ? ನಮ್ಮ ಉಸಿರು, ನಾವು ಉಸಿರಾಟ ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಪ್ರಾಣ ಇರಲು ಸಾಧ್ಯ. ಅದೇ ಉಸಿರು ಹೋದ ಮೇಲೆ ನಮಗೆ ಏನೆಂದು ಹೇಳುತ್ತಾರೆ? ಅವನ ಹೆಸರೇ ಹೇಳುವುದಿಲ್ಲ, ಬಾಡಿ ಎಂದು ಹೇಳುತ್ತಾರೆ. ಎಲ್ಲಿ ಈ ಬಾಡಿಯನ್ನು ತೆಗಿರಿ? ಅವನು ಪ್ರಾಣ ಹೋದ ಮೇಲೆ, ಪ್ರಾಣ ಇರುವವರೆಗೂ ಅವನಿಗೆ ವೆಂಕಟೇಶ, ಗೋವಿಂದ ಅಂತ ಹೇಳ್ತಾ ಇರ್ತಾರೆ. ಆ ನಂತರ ಅವನ ಪ್ರಾಣ ಹೋದ ತಕ್ಷಣ ಅವನಿಗೆ ಈ ಬಾಡಿ, ಹೆಣ ಎಂದು ಹೇಳುತ್ತಾರೆ. ನೋಡಿ ಯಾವ ರೀತಿ ಇದೆ. ಮನುಷ್ಯನಿಗೆ ಉಸಿರಾಟ ಇರೋವರೆಗೆ ಅವನ ಹೆಸರು. ಆ ಹೆಸರು ಯಾವಾಗವರೆಗಿರುತ್ತೆ? ಅವನು ಉಸಿರಾಟ ಇರೋವರೆಗೂ. ಅಂದರೆ ಅವನ ಪ್ರಾಣ ಹೋದ ಮೇಲೆ ಅವನ ಹೆಸರು ಹೇಳುವುದೇ ಇಲ್ಲ ಯಾರೂ. ಹೆಣ ಹೆಣ ಎಂದು ಹೇಳುತ್ತಾರೆ. ಬಾಡಿನ ಹಿಂದೆ ಇಡಿ, ಮುಂದೆ ಇಡಿ, ಮೇಲಿಡಿ ಎಂದು ಹೇಳುತ್ತಾರೆ ಹೊರತು ವೆಂಕಟೇಶನನ್ನು ಮೇಲಿಡಿ ಕೆಳಗಿಡಿ ಎಂದು ಹೇಳುವುದೇ ಇಲ್ಲ ಯಾರೂ. ಇದು ಎಲ್ಲರಿಗೂ ಅನುಭವವಾಗಿದೆ. ಆದುದರಿಂದ ನಮ್ಮ ಹೆಸರು ಇರೋವರೆಗೂ ಒಳ್ಳೆಯ ಕೆಲಸವನ್ನು ಮಾಡಿ, ನಾವು ಹೋದರೂ ನಮ್ಮ ಹೆಸರು ಉಳಿಯಬೇಕು. ಅಂದರೆ ಇದೇ ರೀತಿ ನೋಡಿ, ಹಿಂದಿನ ಮಹಾತ್ಮರು ಗಾಂಧೀಜಿ, ವಿವೇಕಾನಂದ, ಇಂತಹ ಮಹಾ ದೊಡ್ಡ ವ್ಯಕ್ತಿಗಳು, ವಿಶ್ವೇಶ್ವರಯ್ಯನವರು, ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರ ಹೆಸರು ಎಂದಿಗೂ ಇರುತ್ತೆ, ಅವರ ಹೆಸರು ಹೋಗೋದಿಲ್ಲ. ಅದೇ ಸಾಮಾನ್ಯ ಜನರು ಅವರು ಸತ್ತ ನಂತರ 2-3 ವರ್ಷ ಆದಮೇಲೆ ಅವ್ರನ್ನ ಮರ್ತೇ ಬಿಡುತ್ತಾರೆ. ಅದೇ ರೀತಿ ನೋಡಿ, ಉಸಿರು ಇರೋವರೆಗೆ ಮಾತ್ರ ಹೆಸರು. ನಂತರನೂ ಇರಬೇಕಾದ್ರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿರಬೇಕು. ಒಳ್ಳೆಯ ಕೆಲಸ ಮಾಡಿದರೆ, ಒಳ್ಳೆಯವನಾಗಿದ್ದರೆ, ಇಂಥವನು ಇದ್ದಪ್ಪ ಒಳ್ಳೆಯವನು, ಅವನು 4 ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಎಂದು ಹೇಳಿಕೊಳ್ಳುತ್ತಾರೆ. ಇಲ್ಲದೆ ಹೋದರೆ ಅಯ್ಯೋ ನನ್ನ ಮಗ ಅವನು ಹೋದ, ಸತ್ತ, ಒಳ್ಳೆಯದೇ ಆಯಿತು ಎಂದು ಅವನ್ನ ತೆಗಳ್ತಾರೆ. ಅವನ ಹೆಸರು ಸಹ ಯಾರೂ ತೆಗೆಯುವುದಿಲ್ಲ. ಆದುದರಿಂದ ಮನುಷ್ಯ ತನ್ನ ಉಸಿರು ಇರೋವರೆಗೂ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಕೆಟ್ಟ ಕೆಲಸವನ್ನು ಮಾಡಬಾರದು. ಒಳ್ಳೆಯದು ಮಾಡದೆ ಹೋದರೂ ಪರವಾಗಿಲ್ಲ,
ಕೆಟ್ಟದ್ದು ಮಾತ್ರ ಮಾಡಲೇಬಾರದು. ಆದ್ದರಿಂದ ಅವನ ಹೆಸರು ಉಳಿಯಬೇಕಾದರೆ ಒಳ್ಳೆಯ ಕೆಲಸವನ್ನು ಮಾಡಿ. ಈ ಗಾದೆ ಎಷ್ಟು ಅರ್ಥವಿದೆಯಲ್ಲೇ, ಉಸಿರು ಇರುವವರೆಗೆ ಮಾತ್ರ ಹೆಸರು. ಅತಿಯಾದರೆ ಅಮೃತವೂ ವಿಷ. ಹೌದು, ಯಾವುದೇ ಒಂದು ವಸ್ತು ಅತಿಯಾಗಿ ನಾವು ಮಾಡಲೇಬಾರದು. ಸಕ್ಕರೆ ಸಿಹಿ ಎಂದು ಅದನ್ನು ಕೆ ಜಿಗಟ್ಟಲೆ ತಿನ್ನಲು ಸಾಧ್ಯವೇ? ಅದು ವಿಷವಾಗುತ್ತೆ. ಅದೇ ರೀತಿ ನಾವು ನಮಗೆ ಹೆಚ್ಚು ಪ್ರೀತಿಸಿದರೂ ನಾವು ಏನು ಮಾಡಿದರೂ ನಡೆಯುತ್ತೆ ಎಂದು ನಾವು ಹೇಳುವುದು ತಪ್ಪು. ಒಮ್ಮೊಮ್ಮೆ ಹೆಚ್ಚು ಪ್ರೀತಿಸುವವರು ಸಹ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದು ಉಂಟು. ಆದ್ದರಿಂದ ಯಾವುದೇ ಒಂದು ವಸ್ತುವಾಗಲಿ, ಹಣವೂ ಅಷ್ಟೇ, ಅತಿ ಹೆಚ್ಚು ಶೇಖರಣೆ ಮಾಡುತ್ತಾ ಅದು ನಮಗೆ ವಿಷವಾಗಿ ಮಾರ್ಪಡುತ್ತದೆ. ಏಕೆಂದರೆ ನೀವು ಕೋಟಿಗಟ್ಟಲೆ, ಸಾವಿರ ಕೋಟಿಗಟ್ಟಲೆ ಮಾಡಿದರೆ ನಂತರ ನೀವು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಎಲ್ಲರಿಗೂ ಲೆಕ್ಕ ಕೊಡಬೇಕು. ರಾತ್ರಿ ನಿದ್ದೆ ಬರೋದಿಲ್ಲ, ಕಳ್ಳರ ಕಾಟ, ಮೋಸ ಮಾಡೋರು ನಿಂತಿರುತ್ತಾರೆ. ಇದೇ ರೀತಿ ನಾನಾ ರೀತಿಯ ಒಂದು ತೊಂದರೆಗಳು ಉಂಟಾಗುತ್ತೆ. ಸಾಲ ಮಾಡುವುದು, ಆಮೇಲೆ ವ್ಯಾಪಾರ ಮಾಡುವುದು, ವ್ಯಾಪಾರದಲ್ಲಿ ನಷ್ಟವಾಗುವುದು, ಹಾಗೂ ಸರ್ಕಾರಕ್ಕೆ ಹಣ ಕಟ್ಟಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಅದೆಲ್ಲ ಲೆಕ್ಕಾಚಾರ ಇಡಬೇಕಾಗುತ್ತೆ. ಈ ರೀತಿ ಯಾವುದೇ ಆಗಲಿ ಅತಿಯಾದರೆ, ನಾವು ಆಹಾರವೂ ಅಷ್ಟೇ, ಹೆಚ್ಚಾಗಿ ತಿಂದರೆ ಹೊಟ್ಟೆ ತುಂಬ ತಿನ್ನಬಹುದು. ಕತ್ತಿನವರೆಗೆ ತಿಂದಾಗ ಅಜೀರ್ಣವಾಗಿ ನಮಗೆ ಇಲ್ಲದ ತೊಂದರೆ ಆಗುತ್ತೆ ದೇಹಕ್ಕೆ. ಅದೇ ರೀತಿ ಯಾವುದು ಅತಿಯಾಗಬಾರದು. ಅಮೃತ ಇದೆ ಎಂದು ನಾವು ಸಿಕ್ಕಾಪಟ್ಟೆ ಕುಡಿದರೆ ಅದು ವಿಷವೂ ಆಗುತ್ತೆ. ಹೌದು, ಔಷಧಿಗಳು ಸಹ ಅಷ್ಟೇ. ಡಾಕ್ಟರ್ ಎಷ್ಟು ಹೇಳಿದಾರೋ ಅಷ್ಟೇ ಔಷಧಿ ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ನಾವು 4 ದಿನ ತೆಗೆದುಕೊಳ್ಳುವ ಔಷಧಿಯನ್ನು ಒಂದೇ ದಿನ ತೆಗೆದುಕೊಂಡರೆ ಅದು ವಿಷವಾಗುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ. ಆದ್ದರಿಂದ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಎಷ್ಟಿರುತ್ತೋ ಅಷ್ಟರಲ್ಲೇ ಇದ್ದರೆ ಒಳ್ಳೆಯದು. ಹಣದ ದುರಾಸೆ ಮನುಷ್ಯನಿಗೆ ತನ್ನ ದೇಹ ಮತ್ತು ಪ್ರಾಣಕ್ಕೆ ಕುತ್ತು ಬರುತ್ತೆ. ಆದ್ದರಿಂದ ಯಾವುದೂ ಅತಿಯಾಗಬಾರದು. ಅಂದರೆ ಅಮೃತವೂ ಅತಿಯಾದರೆ ವಿಷವಾಗುವುದು ಎಂಬುದೇ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗಾದೆಗಳಲ್ಲಿ ಎಷ್ಟೊಂದು ಅರ್ಥ ಇದೆ. ಆ ಅರ್ಥವನ್ನು ನಾವು ತಿಳಿದುಕೊಳ್ಳಲೇಬೇಕು. ಈಗಿನ ಒಂದು ಜನ್ರೇಷನ್ರವರು ಗಾದೆಗಳೆಂದರೆ ಏನೋ ಎಂದು ಹೇಳುತ್ತಾರೆ. ಆದರೆ ಗಾದೆಗಳನ್ನು ಅನುಭವದಿಂದ ಮಾಡಿರೋದು, ಅನುಭವದಲ್ಲಿ ಅಮೃತ ಇರುತ್ತೆ ಎಂದು ಹೇಳುತ್ತಾರೆ. ಅದೇ ರೀತಿ ಈ ಗಾದೆಗಳಲ್ಲೂ ಎಷ್ಟು ಕೇಳಿದರೂ ನಾವು ಕಡಿಮೆಯೇ. ಈ ಗಾದೆಯ ಅರ್ಥ ಎಷ್ಟು ಇದೆ ಅಲ್ಲವೇ? 1000 ಮಾತಾಡುವುದು ಒಂದೇ, ಒಂದು ಗಾದೆ ಹೇಳುವುದು ಒಂದೇ. ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬುದು ಹೇಳುವುದು ನಿಜ ಅಲ್ಲವೇ? ಆದ್ದರಿಂದ ಇಂತಹ ಗಾದೆಗಳನ್ನು ತಾವು ತಿಳಿದುಕೊಳ್ಳಿ, ತಮ್ಮ ಸ್ನೇಹಿತರಿಗೂ ತಿಳಿಸಿ, ತಮ್ಮ ನೆಂಟರಿಗೂ ಕಳಿಸಿ. ಹಾಗೂ ನನ್ನ ಚಾನಲ್ ಸತ್ಯಪ್ರಿಯ KGL 621 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗಾಗಲೇ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೂ ತಾವು ಶೇರ್ ಮಾಡಿದರೆ ಎಲ್ಲ ನನ್ನ ಸ್ನೇಹಿತರು, ನಿಮ್ಮ ಸ್ನೇಹಿತರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಪ್ರೋತ್ಸಾಹ ನೀಡಬೇಕು. ಹಾಗೂ ತಾವು ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿದರೆ ಸಬ್ಸ್ಕ್ರೈಬ್ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಬೇಕೆಂದು ಇನ್ನೊಮ್ಮೆ ತಮ್ಮಲ್ಲಿ ನಾನು ಕೋರಿಕೊಳ್ಳುತ್ತೇನೆ.